ನಮಸ್ಕಾರ ಫ್ರೆಂಡ್ಸ್, ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಓರಿಯೆಂಟಲ್ ಹೋಟೆಲ್ಸ್ ಶೇರ್ ಪ್ರೈಸ್ನಲ್ಲಿ ಸಡನ್ ಆಗಿ ಇವತ್ತು 100% ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಯಾಕೆ ಈ ಸ್ಟಾಕ್ ಈ ಫೋಕಸಲ್ಲಿದೆ, Q3 ರಿಸಲ್ಟ್ಸ್ ಕಂಪನಿದು ಹೇಗಿದೆ, ಹಾಗೂ ನೋಡೋಣ ಕಂಪನಿದು ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತ ಹೇಳಿ. ಇವತ್ತು ಮಾರ್ಕೆಟ್ ಓಪನ್ ಆದಮೇಲೆ ಓರಿಯೆಂಟಲ್ ಶೇರ್ ಪ್ರೈಸ್ ನಿಯರ್ಲಿ 100% ಜಂಪ್ ಆಯಿತು. ನೀವು ಇಲ್ಲಿ ಚಾರ್ಟ್ ಪ್ಯಾಟರ್ನ್ ನೋಡ್ಬೋದು. ಇಲ್ಲಿ ನಿಮಗೆ ಅದು 100% ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಅದು ಆಲ್ಮೋಸ್ಟ್ ಒಂದು 8-8.5% ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ನೀವು ನೋಡ್ಬೋದು 125 ರೇಂಜ್ವರೆಗೆ ಕಂಪನಿ ಶೇರ್ ಪ್ರೈಸ್ ನಿಮಗೆ ಇವತ್ತು ಟಚ್ ಆಗಿರೋದು ನೋಡಲಿಕ್ಕೆ ಸಿಗ್ತಾ ಇದೆ. ಇದು ಲಾಸ್ಟ್ 2 ಮಂತ್ಸ್ ಇದು ಹೈಯೆಸ್ಟ್ ಲೆವೆಲ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಈ ಸ್ಟ್ರಾಂಗ್ ಮೂವ್ಗೆ ಮೇನ್ ರೀಸನ್ನೇ ಕಂಪನಿದು Q3 ರಿಸಲ್ಟ್ಸ್. ಸೊ ನೋಡೋಣ ಈ ಕಂಪನಿದು Q3 ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತೇಳಿ, ತುಂಬ ಸ್ಟ್ರಾಂಗ್ ಆಗಿದೆಯಾ ಏನಂತೇಳಿ ನಾವು ನೋಡೋಣ. ಫಸ್ಟ್ ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ, ಕಂಪನಿದು Q3 ರಿಸಲ್ಟ್ಸ್ ಇಲ್ಲಿ ನಾನು ಓಪನ್ ಮಾಡಿದ್ದೇನೆ, ರಿಸಲ್ಟ್ಸ್ ಇದು ಫೈಲ್. ಸೊ ಇಲ್ಲಿ ನೋಡ್ಬೋದು ಪ್ಯಾಟರ್ನ್, ಇದು ನಿಮಗೆ ಇಯರ್ ಆನ್ ಇಯರ್ ನೋಡಲಿಕ್ಕೆ ಸಿಗ್ತಾ ಇದೆ, ಹಾಗಿದ್ದು ನಿಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನೋಡೋಣ ಕಂಪನಿದು ರಿಸಲ್ಟ್ಸ್ ಹೇಗಿದೆ ಅಂತೇಳಿ. ಕಂಪನಿದು ಟೋಟಲ್ ರೆವೆನ್ಯೂ ನೋಡ್ಬೋದು, ಎಲ್ಲ ಅದರ್ ಇನ್ಕಮ್ ಎಲ್ಲ ಸೇರಿ ಆದ ನಂತರ 14,119 ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ವರ್ಷ ಹಿಂದೆ ನಿಮಗೆ 12,257 ಇತ್ತು, ಹಾಗೂ ನಿಮಗೆ ಒಂದು ಕ್ವಾರ್ಟರ್ ಹಿಂದೆ 11,528 ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು 12ರಿಂದ 14 ಹೋಗಿದೆ ಗೆಳೆಯರೆ, 11ರಿಂದ 14 ಹೋಗಿದೆ. ಅಂದರೆ ನಿಮಗೆ ಇಯರ್ ಆನ್ ಇಯರ್ ಪ್ಲಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಸೈಡಿಂದ ನಿಮಗೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ಹೇಳೋದಾದರೆ ರೆವೆನ್ಯೂ ಅಲ್ಲಿ ನಿಮಗೆ ಆಲ್ಮೋಸ್ಟ್ 14% ಇದು ಗ್ರೋತ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯ. ಸೊ ತುಂಬ ಸೂಪರ್ ಗ್ರೋತ್ ನಿಮಗೆ ಕಂಪನಿದು ರೆವೆನ್ಯೂ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಕಂಪನಿದು ಎಕ್ಸ್ಪೆನ್ಸ್ ನೋಡೋಣ. ಒಂದು ವರ್ಷ ಹಿಂದೆ ಈ ಕ್ವಾರ್ಟ್ರಲ್ಲಿ ಕಂಪನಿ 10,000 ನಿಮಗೆ ಎಕ್ಸ್ಪೆನ್ಸ್ ಮಾಡಿದೆ. ಒಂದು ಕ್ವಾರ್ಟರ್ ಹಿಂದೆ 9,600 ಮಾಡಿತ್ತು, ಒಂದು ವರ್ಷ ಹಿಂದೆ 10,070 ಮಾಡಿತ್ತು. ಸೊ ಇಯರ್ ಆನ್ ಇಯರ್ ನಿಮಗೆ ಕಂಪನಿದು ಖರ್ಚು ಜಾಸ್ತಿ ಆಗಿದೆ, ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ಕಂಪನಿದು ಖರ್ಚು ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗ್ತಾ ಇದೆ. ಇದಾದ ನಂತರ ಕಂಪನಿದು ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಅದು ನೀವು ನೋಡ್ಬೋದು 3,163 ಈ ಕ್ವಾರ್ಟ್ರಲ್ಲಿ. ಹಿಂದಿನ ಕ್ವಾರ್ಟ್ರಲ್ಲಿ 1,894 ಇತ್ತು, ಅದು ಒಂದು ವರ್ಷ ಹಿಂದೆ 2,187 ಇತ್ತು. ಸೊ ಅದರಲ್ಲಿ ಸಹ ನೀವು ನೋಡ್ಬೋದು ಇಯರ್ ಆನ್ ಇಯರ್ ಪ್ಲಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಸೈಡ್ ನಿಮಗೆ ನಂಬರ್ಸಲ್ಲಿ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿವರೆಗೆ ಕಂಪನಿದು ನಂಬರ್ಸ್ ತುಂಬ ಚೆನ್ನಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಟ್ಯಾಕ್ಸ್ ಎಲ್ಲ ಕೊಟ್ಟಾದ ನಂತರ ನಿಮಗೆ ಫೈನಲ್ ಪ್ರಾಫಿಟ್ ನೀವು ನೋಡ್ಬೋದು, ಇಲ್ಲಿ 2,069 ನೋಡಲಿಕ್ಕೆ ಸಿಗ್ತಾ ಇದೆ. ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ನೋಡ್ಬೋದು. ಹಿಂದಿನ ಕ್ವಾರ್ಟ್ರಲ್ಲಿ 1,273 ಇತ್ತು, ಹಾಗೂ ಒಂದು ವರ್ಷ ಹಿಂದೆ 1,436 ನೋಡಲಿಕ್ಕೆ ಸಿಗ್ತಾ ಇದೆ. ಇದು ನಿಮಗೆ ರುಪೀಸ್ ಇನ್ ಲ್ಯಾಕ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ, ಕ್ರೋರ್ಸ್ ಅಲ್ಲ ಇದು. ಸೊ ಹೀಗೆ ನೀವು ನೋಡೋದಾದರೆ ಇಯರ್ ಆನ್ ಇಯರ್ ಪ್ಲಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಸೈಡಲ್ಲಿ ನಿಮಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಪ್ರಾಫಿಟಲ್ಲಿ ನೀವು ಜಂಪ್ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ 46% ಇದು ನಿಮಗೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಒಳ್ಳೆ ಸ್ಟ್ರಾಂಗ್ ಜಂಪ್ ಇದು ಗೆಳೆಯರೆ. ಹೋಟೆಲ್ ಸೆಕ್ಟ್ರಲ್ಲಿ ಈ ರೇಂಜ್ ಗ್ರೋತ್ ಸಿಗೋದು ತುಂಬ ಅಷ್ಟೊಂದು ಈಸಿ ಅಲ್ಲ, ಅದಕ್ಕೆ ಇನ್ವೆಸ್ಟರ್ ಪಾಸಿಟಿವ್ ಆಗಿ ನಿಮಗೆ ಇವತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ನಂಬರ್ಸ್ ಚೆನ್ನಾಗಿ ಬಂದರೆ ನಿಮಗೆ ಸ್ಟಾಕ್ ಪ್ರೈಸಲ್ಲಿ ಜಾಸ್ತಿಯಾಗಿ ಮೋರ್ ಕೇಸಸ್ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ನೋಡಲಿಕ್ಕೆ ಸಿಗ್ತದೆ ಕೇಳಿದೆ. ಯಾಕೆಂದರೆ ಸ್ಟಾಕ್ ಪ್ರೈಸ್ ಡೈರೆಕ್ಟಾಗಿ ಅಲೈನ್ ಆಗಿರೋದು ಕಂಪನಿದು ಬಿಸ್ನೆಸ್ ಮೇಲೆ. ಕಂಪನಿ ಒಳ್ಳೆ ಬಿಸ್ನೆಸ್ ಮಾಡ್ತಿದೆ, ಒಳ್ಳೆ ಪ್ರಾಫಿಟ್ಸ್ ಬರ್ತಾ ಇದೆ, ಒಳ್ಳೆ ರೆವೆನ್ಯೂ ಜನರೇಟ್ ಆಗ್ತದೆ ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ನಿಮಗೆ ಇವತ್ತಿಲ್ಲ ನಾಳೆ ಅದು ನಿಮಗೆ ನಿಮ್ಮ ಸ್ಟಾಕ್ ಪ್ರೈಸಲ್ಲಿ ರಿಫ್ಲೆಕ್ಟ್ ಆಗೋದು ಶ್ಯೂರ್ ಆಗಿರುತ್ತೆ. ಫ್ರೆಂಡ್ಸ್, ಈ ಥರ ಸ್ಟಾಕ್ ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಗಿರೋದು ಕೆಲವು ಕಾರಣಗಳಿದೆ. ಒಂದು, ಕಂಪನಿದು ತುಂಬ ಸ್ಟ್ರಾಂಗ್ Q3 ರಿಸಲ್ಟ್ಸ್ ಇದೆ. ನಾನೀಗ ಹೇಳಿದಾಗೆ 43% ನಿಮಗೆ ಪ್ರಾಫಿಟಲ್ಲಿ, ನಿಮಗೆ 46% ನಿಮಗೆ ಪ್ರಾಫಿಟಲ್ಲಿ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಪ್ಲಸ್ ತುಂಬ ಹಾಗಾಗಿ ನಿಮಗೆ ಸ್ಟ್ರಾಂಗ್ Q3 ರಿಸಲ್ಟ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಹೋಟೆಲ್ಸ್ ಇದು ಆಕ್ಯುಪೆನ್ಸಿ ರೇಟ್ಸ್ ತುಂಬ ಹೈ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು. ಕಂಪನಿ ಹೇಳಿದೆ ಅವ್ರದ್ದು ಸೌತ್ ಇಂಡಿಯಾದಲ್ಲಿ ಇವರದ್ದು ಆಪರೇಷನ್ ಜಾಸ್ತಿ ಇರೋದು, ಹಾಗೆ ಅಲ್ಲಿ ಅವರಿಗೆ ತುಂಬ ಆಕ್ಯುಪೆನ್ಸಿ ತುಂಬ ಚೆನ್ನಾಗಿತ್ತು ಹೋಟೆಲ್ ಇದು, ಹಾಗಾಗಿ ಅವರಿಗೆ ಒಳ್ಳೆ ರೆವೆನ್ಯೂ ಸಹ ಜನರೇಟ್ ಆಗಿದೆ. ಹಾಗೂ ಅವ್ರು ಹೇಳ್ತಾ ಇದ್ದಾರೆ ಅವ್ರದ್ದು ಚೆನ್ನೈ ಮತ್ತು ಕೊಚ್ಚಿಯಲ್ಲಿರೋ ಲೊಕೇಶನಲ್ಲಿರೋ ಹೋಟೆಲ್ಸ್ ತುಂಬ ಡಿಮಾಂಡಲ್ಲಿ ಸ್ಟೇಬಲ್ ಆಗಿದೆ, ಹಾಗೂ ತುಂಬ ಅವರಿಗೆ ಡಿಮಾಂಡ್ ಬರೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ಈ ಕಂಪನಿ ನಿಮಗೆ IHCL ಅಂದರೆ ಇಂಡಿಯನ್ ಹೋಟೆಲ್ ಕಂಪನಿ ಲಿಮಿಟೆಡ್ ನಿಮಗೆ ಒಂದು ಟಾಟಾ ಗ್ರೂಪ್ ಇದು ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇವರದು ಹೋಟೆಲ್ ಚೈನ್ ಬಿಸ್ನೆಸ್ ಇದು ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಓರಿಯೆಂಟಲ್ ಹೋಟೆಲ್ ಇವರ ನಿಮಗೆ ಸಬ್ಸಿಡರಿ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಹಾಗಾಗಿ ಅವರಿಗೆ ಇದೆಲ್ಲ ಸಪೋರ್ಟ್ ಇರೋದ್ರಿಂದ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಇವತ್ತು ಸ್ಟಾಕ್ ರಿಯಾಕ್ಟ್ ಮಾಡೋದ್ರದ್ದು ನೋಡಲಿಕ್ಕೆ ಸಿಗ್ತಾ ಇದೆ. ಈ ಕಂಪನಿ ಬಗ್ಗೆ ನಾವು ಸ್ವಲ್ಪ ನೋಡೋದು
ನೋಡೋದಾದರೆ ಮೇನ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಗೆಳೆಯರೆ, ಈ ಹೋಟೆಲ್ ನಿಮಗೆ ಇಂಡಿಯನ್ ಹೋಟೆಲ್ ಕಂಪನಿ ಲಿಮಿಟೆಡ್ ಅಂದರೆ ಟಾಟಾ ಗ್ರೂಪ್ ಇದೊಂದು ಸಬ್ಸಿಡಿಯರಿ ನೋಡಲಿಕ್ಕೆ ಸಿಗ್ತದೆ. ಇದೇ ಕಂಪನಿದು ತುಂಬ ಮೇನ್ ಪಾಯಿಂಟ್ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಯಾಕಂದರೆ ಟಾಟಾ ಗ್ರೂಪ್ ಇದು ಸೇರಿದ ಕಂಪನಿ. ಟಾಟಾ ಗ್ರೂಪ್ ಅಂದಮೇಲೆ ಕೂಡಲೇ ನಿಮಗೆ ಆ ಕಂಪನಿ ಮೇಲೆ ತುಂಬ ಟ್ರಸ್ಟ್ ನೋಡಲಿಕ್ಕೆ ಸಿಗ್ತದೆ. ಹಾಗೂ ಇವರ ತುಂಬ ಹೋಟೆಲ್ಸ್ ಇದ್ದಾವೆ. ನೀವು ನೋಡೋದಾದರೆ ಕೋರಮಂಡಲ್ ಹೋಟೆಲ್, ಸೊ ಹಾಗೂ ಗೇಟ್ವೇ ಮದುರೈ, ವಿವಾಂಟ ಕೊಯಂಬತ್ತೂರು, ತಾಜ್ ಕೋರಮಂಡಲ್ ಚೆನ್ನೈ, ತಾಜ್ ಫಿಶರ್ಮ್ಯಾನ್ ಚೆನ್ನೈ ಹಾಗೂ ತಾಜ್ ಮಲಬಾರ್ ರೆಸಾರ್ಟ್ಸ್ ಕೊಚ್ಚಿನ್. ಸೊ ಇದೆಲ್ಲ ಇವ್ರದ್ದು ತುಂಬ ಸ್ಟ್ರಾಂಗ್ ಬ್ರ್ಯಾಂಡ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಅವ್ರಿಗೆ ಲಕ್ಸುರಿ ಹೋಟೆಲ್ ನಿಮ್ಗೆ ಇಂಡಿಯಾದಲ್ಲಿ ಗ್ರೋ ಆದರೆ ಈ ಹೋಟೆಲ್ಗೆ ನಿಮಗೆ ತುಂಬ ಬೆನಿಫಿಟ್ ನೋಡಲಿಕ್ಕೆ ಸಿಗಬಹುದು. ಸೊ ಕನ್ಕ್ಲೂಷನ್ ಹೇಳೋದಾದರೆ ಗೆಳೆಯರೆ, ಇವತ್ತಿದು ನಿಮಗೆ ಸ್ಟಾಕ್ ಮೂವ್ಮೆಂಟ್ ಮತ್ತು ಪ್ಲಸ್ ಕಂಪನಿದು ರಿಸಲ್ಟ್ಸ್ ನೋಡೋದಾದರೆ Q3 ನಿಮಗೆ ತುಂಬ ಸ್ಟ್ರಾಂಗ್ ನಂಬರ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ರೆವೆನ್ಯೂ ಮತ್ತು ಎಬಿಟಾದಲ್ಲಿ ನಿಮಗೆ ಸ್ಟ್ರಾಂಗ್ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ಸ್ಟಾಕ್ ಪ್ರೈಸಲ್ಲಿ ಸಹ ನಿಮಗೆ ಇದರದ್ದು ಬ್ರೇಕ್ಔಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಆದರೆ ಆಲ್ರೆಡಿ ಸ್ಟಾಕ್ ಶಾರ್ಪ್ ಆಗಿ ಜಂಪ್ ಆಗಿ ರನ್ ಆಗಿರೋದ್ರಿಂದ ಫ್ರೆಶ್ ಎಂಟ್ರಿ ಮಾಡೋದು ಅಂದರೆ ತುಂಬ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ನೀವು ಡಿಸಿಷನ್ ತಗೊಳ್ಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಫಂಡಮೆಂಟಲ್ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನನ್ನು ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಕೇವಲ ಎಜುಕೇಷನ್ ಪರ್ಪಸ್ ಮಾತ್ರ ಗೆಳೆಯರೆ. ಇಲ್ಲಿ ನಿಮಗೆ ನಾನು ಬೈ ಮಾಡಿ ಸೆಲ್ ಮಾಡಿ ಅಂತ ಯಾವುದೇ ರೆಕಮೆಂಡೇಶನ್ ಕೊಡೋದಿಲ್ಲ. ಸೊ ನೀವು ಯಾವುದೇ ಡಿಸಿಷನ್ ತಗೊಳ್ಳೋದಾದರೆ ನಿಮ್ಮ ರಿಸರ್ಚ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೂ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗಲಿ ಅಂತೇಳಿ. ಸೊ ಕಮೆಂಟಲ್ಲಿ ಹೇಳಿ ಓರಿಯೆಂಟಲ್ ಹೋಟೆಲ್ ನೆಕ್ಸ್ಟ್ ಟಾರ್ಗೆಟ್ ಏನಂತ ನೀವು ಥಿಂಕ್ ಮಾಡ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.